ಬೆಂಗಳೂರಿನಲ್ಲಂತೂ ಕೃಷಿ ಮೇಳದೇ ಸದ್ದಾಗಿದೆ. ಜೇನಿನ ಮೇಣದಿಂದ ತಯಾರಾಗಿದೆ ಚೆಸ್ ಬೋರ್ಡ್. ಇದೀಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂಥದ್ದು. ಕೃಷಿ ಮೇಳದಲ್ಲಿ ಹೆಚ್ಚಿನ ಗಮನವನ್ನ ಸೆಳೀತಾ ಇದೆ ವಿಶೇಷ ಚೆಸ್ ಬೋರ್ಡ್. ಬೆಂಗಳೂರಿನ ಜಿಕೆವಿಕೆನಲ್ಲಿ ಕೃಷಿ ಮೇಳ ನಡೀತಾ ಇದ್ದು ಮಂಗಳೂರು ಯುವ ರೈತನಿಂದ ನೂತನವಾದಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಬಿವ್ಯಾಕ್ಸ್ ಅನ್ನು ಬಳಸಿ ನೂತನ ಚೆಸ್ ಬೋರ್ಡ್ ಅನ್ನು ತಯಾರು ಮಾಡಿದ್ದು ಬುಕ್ ಆಫ್ ರೆಕಾರ್ಡ್ಸ್ಗೆ ಸೆಲೆಕ್ಟ್ ಆಗಿದೆ ಚೆಸ್ ಬೋರ್ಡ್. ಇನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಚೆಕ್ ಲುಕ್. ಈ ಬಾರಿಯ ಜಿಕೆವಿಕಿ ಕೃಷಿ ಮೇಳದಲ್ಲಿ ಸಖತ್ ಡಿಫ್ರೆಂಟ್ ವೆರೈಟಿ ವಿಭಿನ್ನವಾದ ಒಂದಷ್ಟು ವಸ್ತುಗಳನ್ನು ನೀವು ನೋಡ್ತಾ ಇರ್ಬೋದು. ಮತ್ತೊಂದಂದರೆ ಈ ಒಂದು ಜೇನಿನ ಮೇಣದಿಂದ ಚೆಸ್ ಬೋರ್ಡನ್ನು ತಯಾರು ಮಾಡಿದ್ದಾರೆ. ಇದೀಗಾಗಲೇ ಬುಕ್ ಆಫ್ ರೆಕಾರ್ಡ್ ಕೂಡ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಮಂಗಳೂರಿನ ಹುಡುಗ ಪ್ರಜ್ವಲ್ ಅಂತ ನಿಮಗೆ ತೋರಿಸಿ ನೀವು ನೋಡ್ತಾ ಇರ್ಬೋದು. ಇದು ತುಂಬ ಡಿಫ್ರೆಂಟ್ ವಿಶೇಷವಾಗಿದೆ. ಇದನ್ನು ಪ್ಯೂರ್ಲಿ ಈ ಒಂದು ಜೇನು ಮೇಣದಿಂದ ಮಾಡಿರುವಂಥದ್ದು. ಬಿ ವ್ಯಾಕ್ಸ್ ಇದೆಯಲ್ಲ ಅದನ್ನು ಫಸ್ಟ್ ಬಿಸಿ ಮಾಡಿ ಅದನ್ನು ಮತ್ತೆ ಅದನ್ನು ವ್ಯಾಕ್ಸನ್ನು ಇದು ಮಾಡಿ ಮೆಲ್ಟ್ ಮಾಡಿ ನೀವು ನೋಡ್ಬೋದು. ಜೇನು ಅಂದರೆ ಹೆಜ್ಜೆ ನೀವು ನೋಡ್ತಿರ್ತೀರಲ್ಲ, ಹೆಜ್ಜೆನ ಒಂದು ಮೇಣ ಅದು ವೇಸ್ಟಾಗಿ ಬಿಸಾಕ್ತಾರೆ. ಆದರೆ ಅದರಿಂದ ಈ ರೀತಿಯಾಗಿ ಚೆಸ್ ಬೋರ್ಡ್ ಮಾಡ್ಬೋದು, ಅದನ್ನು ಗಿಫ್ಟಾಗಿ ತುಂಬ ಜನಕ್ಕೆ ಕೊಡ್ಬೋದು ಅನ್ನೋದನ್ನು ಇವರು ತೋರಿಸ್ಕೊಟ್ಟಿರುವಂಥದ್ದು. ಫಸ್ಟ್ ಟೈಮು ಇಂಡಿಯಾದಲ್ಲಿ ಮಾಡಿರೋದು. ಅದು ಈ ಬಾರಿಯ ಕೃಷಿ ಮೇಳದಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಎಷ್ಟು ಕ್ಯೂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಇದನ್ನು ಕೂಡ ನೋಡೋಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಈ ಒಂದು ಚೆಸ್ ಬೋರ್ಡ್ನ ಎಲ್ಲ ಒಂದು ಕೂಡ ಕಾಳಾಳುಗಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ತುಂಬ ಅದರಲ್ಲೇ ಮಾಡಿರೋದು. ಪ್ರಜ್ವಲ್ ಇದ್ದಾರೆ, ಅವರು ಕೂಡ ಯುವ ರೈತ. ಇದು ಈ ಒಂದು ಕಾನ್ಸೆಪ್ಟ್ ನಿಮಗೆ ಯಾವ ರೀತಿ ಬಂತು ಸರ್? ನಾನು ಜೇನು ಮೇಣದಿಂದ ಎಂತೆಲ್ಲ ಮಾಡ್ಬೋದು ಅಂತ ನಾನು ಸ್ಟಡಿ ಮಾಡ್ತಾ ಇರ್ತೇನೆ. ಸೊ ನೀವು ನೋಡ್ಬೋದು ಜೇನು ಮೇಣದಿಂದ ಅನೇಕ ಕಾಸ್ಮೆಟಿಕ್ ಕೂಡ ಮಾಡಿದ್ದೇನೆ. ಸೊ ಮೊನ್ನೆ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಜೇನು ಮೇಣದಿಂದ ಚೆಸ್ ಮಾಡ್ಬೋದು ಅಂತ ಒಂದು ಆಲೋಚನೆ ಬಂತು. ಸೊ ಜೇನು ಮೇಣದ ಮೂರ್ತಿ ಎಲ್ಲ ಮಾಡ್ಬೋದು ಅಂತ. ಆಗ ಚೆಸ್ ಅನ್ನು ಫಸ್ಟ್ ಮಾಡುವಂತ ನಾನು ಮಾಡಿದೆ. ಸೊ ನನಗೂ ಗೊತ್ತಿಲ್ಲ ಆಯ್ತು ಇದು ಇಂಡಿಯಾದಲ್ಲಿ ಫಸ್ಟ್ ಅಂತ ಮಾಡಿದ್ದು. ಸೊ ಇದು ಹಳೆ ಮೇಣ ಮತ್ತು ಹೊಸ ಮೇಣವನ್ನು ಯೂಸ್ ಮಾಡಿ ಎರಡು ಕಲರ್ ನ್ಯಾಚುರಲ್ ಆಗಿ ಬರುವ ಹಾಗೆ ಪ್ರಿಪೇರ್ ಮಾಡಿದ್ದೇನೆ. ಈ ಪ್ಯಾನಲ್ ಮತ್ತು ಇದರದ್ದು ಪಾನ್ಸ್ ಎಲ್ಲ ಜೇನು ಮೇಣದಿಂದನೇ ಮಾಡಿರುವಂಥದ್ದು. ಇದೀಗ ಇದು ಅಂದರೆ ಸೇಲ್ಗೆಲ್ಲ ಇಟ್ಟಿದ್ದೀರಾ? ಇದನ್ನ ಸೇಲ್ಗೆ ಇನ್ನೂ ಆರಂಭ ಮಾಡಬೇಕು. ಸೊ ಇಲ್ಲಿ ಬಂದ ಮೇಲೆ ತುಂಬ ಮಂದಿ ಆರ್ಡರ್ ಕೊಟ್ಟು ಹೋಗಿದ್ದಾರೆ. ಜೇನು ಮೇಣ ಚೆಸ್ ಬೋರ್ಡ್ ನಮಗೆ ಬೇಕು ಅಂತ, ಅಂದರೆ ಶೋ ಪೀಸ್ ಆಗಿ ಇಡ್ಲಿಕ್ಕೆ ಗಿಫ್ಟ್ ಕೊಡಲಿಕ್ಕೆ ಬೇಕಂತ ಆರ್ಡರ್ ಮಾಡಿ ಹೋಗಿದ್ದಾರೆ. ಸೊ ಇನ್ನು ಇದರ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡಬೇಕು. ಇನ್ನು ಇದು ಬುಕ್ ಆಫ್ ರೆಕಾರ್ಡ್ ಕಳಿಸ್ಕೊಟ್ಟಿದ್ದೀವಿ. ಇದು ಬುಕ್ ಆಫ್ ರೆಕಾರ್ಡ್ಗೆ ಕೂಡ ಕಳಿಸ್ಕೊಟ್ಟಿದೆ. ಅವರಿಂದ ರೆಸ್ಪಾನ್ಸ್ ಬಂದಿದೆ. ಈಗ ಒಂದು ವಾರದಲ್ಲಿ ಅಪ್ಡೇಟ್ ಸಿಗ್ತದೆ ಇನ್ನು. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಮಂಗಳೂರಿನ ಯುವ ರೈತ ಮಾಡಿರುವಂಥದ್ದು. ನಿಜಕ್ಕೂ ಅವನೇ ಸ್ವಂತ ಅನ್ವೇಷಣೆ ಮಾಡಿ ಈ ರೀತಿಯಾದ ಒಂದು ಜೇನಿನ ಮೇಣದಿಂದಲೂ ಕೂಡ ಒಂದು ಕಲೆಯನ್ನು ಮಾಡಬಹುದು, ಒಂದು ಚೆಸ್ ಬೋರ್ಡ್ ತಯಾರಿಸಬಹುದು ಅಂತ ತೋರಿಸ್ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇಂಜಿನಿಯರಿಂಗ್ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮೈಸೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿಯಿಂದ ದೂರನ್ನ ನೀಡಲಾಗಿದೆ. ಈ ದೂರನ್ನ ಆಧರಿಸಿ ಉಪನ್ಯಾಸಕ ಭರತ್ ವಿರುದ್ಧ ಇದೀಗ FIR ಕೂಡ ದಾಖಲಾಗಿದೆ. ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. BNS ಸೆಕ್ಷನ್ 126 ಕ್ಲಾಸ್ 2, 75 ಕ್ಲಾಸ್ 2, 351 ಕ್ಲಾಸ್ 2ರ ಅಡಿಯಲ್ಲಿ FIR ದಾಖಲಾಗಿದೆ. ಹೆಚ್ಚು ಮಾರ್ಕ್ಸ್ ಅನ್ನ ನೀಡ್ತೇನೆ, ಕೆಲಸ ಕೊಡಿಸುವಂತ ಆಮಿಷ ಕೂಡ ಒಡ್ಡಿದ್ದಂತೆ. ಪಬ್ ಹೋಗಿ ಮಜಾ ಮಾಡೋಣ ಬಾ ಅಂತ ಈತ ಕರಿತಾ ಇದ್ದಂತೆ, ಕಿರುಕುಳ ಕೊಡ್ತಿದ್ದಂತೆ. ಇನ್ನು ಮಹಿಳಾ ಉಪನ್ಯಾಸಕರಿಗೆ ದೂರನ್ನ ನೀಡಿದಂತಹ ವಿದ್ಯಾರ್ಥಿನಿ ದೂರು ನೀಡಿದ್ದಕ್ಕೆ ಉಪನ್ಯಾಸಕರು ಕರೆ ಮಾಡಿ ಬೆದರಿಕೆ ಕೂಡ ಹಾಕಿದ್ದಂತೆ. ಇನ್ನು ಹೇಳಿದಂತೆ ಕೇಳದೇ ಇದ್ರೆ ಫೇಲ್ ಮಾಡ್ತೀನಿ ಅಂತ ಬೆದರಿಕೆ ಒಡ್ಡಿದ್ದಂತೆ. ಇನ್ನು ಉಪನ್ಯಾಸಕನ ವಿರುದ್ಧ ಕಾನೂನು ಕ್ರಮಕ್ಕೆ ಇದೀಗ ವಿದ್ಯಾರ್ಥಿನಿ ಮನವಿಯನ್ನ ಮಾಡಿದ್ದು FIR ಕೂಡ ದಾಖಲಾಗಿದ್ದು ಈತನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪದ ಬೆನ್ನಲ್ಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಈತನೇ ಭರತ್ ಉಪನ್ಯಾಸಕನಾಗಿದ್ದ. ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಈತನ ವಿರುದ್ಧ FIR ಕೂಡ ದಾಖಲಾಗಿದೆ.